ಒಳಗೋಗ್ತದೆ ಫುಲ್ ಸ್ಪೀಡ್ ಹ್ಯಾಂಡ್ ಬ್ರೇಕ್. ನನಗೆ ರೆಡ್ ರೋಸ್ ಅಂದರೆ ತುಂಬ ಇಷ್ಟ. ಸೊ ಫೈನಲ್ ಆಗಿ ಮುನ್ನ ರೀಚ್ ಆದ್ವಿ. ವ್ಯೂ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಸೊ ಇವತ್ತು ನಾವು ಕಾಲೇಜಿಂದ IV ಹೋಗ್ತಾ ಇದ್ದೇವೆ. ಯಾವ ಸೈಡ್? ಮೂನಾರ್. ಓಕೆ, ಸೊ ಬಸ್ ಎಲ್ಲ ರೆಡಿ ಆಗಿದೆ. ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು BComನವರು ಫೈನಲ್ ಇಯರ್ಸ್. ಓಕೆ, ಸೊ ಎಲ್ಲ ಜಾಲಿ ಮಾಡು ಅಂತ ಹೇಳಿ ಒಂದು ಟ್ರಿಪ್ಪು, ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಹೇಳಿ ಹೆಸರು, ಬಟ್ ನಾವು ಟ್ರಿಪ್ಪಲ್ಲಿ ಜಾಲಿ ಮಾಡ್ತೀವಿ. ಓಕೆ, ಸೊ ಚಲೋ. ಇವತ್ತು 3 ದಿವಸ ಟ್ರಿಪ್ ಅಲ್ಲ, 2 days 3 nights. ಎಸ್, 2 days 3 nights ಟ್ರಿಪ್. ಸೊ ಚಲೋ. ಓಕೆ, ಸೊ ಇದು ಮಾರ್ನಿಂಗು ಟೈಮು ಅಂದಾಜು ಒಂದು 9 ಗಂಟೆ ಸಮಯ. ಸೊ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇವೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಓಕೆ, ಸೊ ಬ್ರೇಕ್ಫಾಸ್ಟಿಗೆ ದಿಸ್ ಇಸ್ ಸಾದಾ ದೋಸೆ. ಸರಣ ಸಾದಾ ದೋಸೆ ಆ್ಯಂಡ್ ದಟ್ ಪೂರಿ. ಎಸ್, ಪೂರಿ, ಗಸಿ. ನಾ ಸ್ವಲ್ಪ ವಾಟರ್ ಮೆಲನ್ ಸಿಗಲಿಲ್ವಾ ಅಂತ ಅರ್ಜೆಂಟ್ ಮಾಡಿದ್ನಾ ಅಂತ. ಎಸ್, ಸೊ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಜೀಪಲ್ಲಿ ಟ್ರೆಕ್ಕಿಂಗು ಅದು ಇದು. ಓಕೆ, ಸೊ ಇವಾಗ ನಾವು ಆಫ್ ರೋಡ್ ಹೋಗ್ತಾ ಇದ್ದೇವೆ ಜೀಪಲ್ಲಿ. ಸೊ ನಾವೆಲ್ಲ ಕಾಣ್ತಿ. ಸೊ ಜೀಪಲ್ಲಿ ಫಸ್ಟ್ ಎಲ್ಲಿಗೆ? ಆಮಪರ. ಆಯ್ತು, ಆಮಪರಕ್ಕೆ ಹೋಗ್ತಿದ್ದೇವೆ. ಓಕೆ, ಸೊ ಮಧ್ಯ ಬಿಡ್ಸಿದ್ರು. ಸೊ ಫುಲ್ ಆಫ್ ರೋಡಿಂಗ್, ಫುಲ್ ಸ್ಪೀಡ್, ಹ್ಯಾಂಡ್ ಬ್ರೇಕ್. ಸೊ ಆಫ್ ರೋಡ್ ಎಲ್ಲ ಮಾಡಿ ಇವಾಗ ಗ್ಲಾಸ್ ಬ್ರಿಡ್ಜ್ಗೆ ಹೋಗ್ತಿದ್ದೇವೆ. ಆಯ್ತಾ, ಹೌಸ್ ಆಫ್ ರೋಡ್. ಫಸ್ಟ್ ಮೇಲೆ ಹೋಗ್ದಾ ಇಲ್ಲಿಗಿಲ್ಲ ಬಾಮಾರೆ. ಸೊ ಇವಾಗ ಒಂದು KV ಫಸ್ಟ್. ಓಕೆ, ಸೊ ಹೌದ್ಯಾ? ಎಸ್, ನಮ್ಮ ಗೈಡ್ ಕೂಡ ಒಟ್ಟಿದ್ದಾರೆ. ಸೊ ನಮ್ಮ ಗೈಡ್ ಡ್ರೈವರ್ ಫುಲ್ ಸೆಟ್ ಜನ. ಮಂಜುಮಲ್ ಬಾಯ್ಸ್ ಅಣ್ಣ ಜಾಲಿ. ಬ್ಯಾಗ್ ಉಂಟಲ್ಲ, ಇಲ್ಲ. ಸೊ ಫುಲ್ ಕೇವ್ ಒಳಗೋಗ್ತದೆ. ದಪ್ಪದವ್ರಿಗೆ ಆಗುದಿಲ್ಲ ಇಲ್ಲಿ. ದಪ್ಪದವ್ರಿಗೆ ಆಗುದಿಲ್ಲ ಹೇಳು. ಸೈಕ್ ಬ್ರೋ, ದಪ್ಪದವರು ನಾನೇ ಬಾ. ಇದರ ಒಳಗಿಂದ ಹೋಗ್ಲಿ ಆಗ್ತದೆ. ನಾನು ನೋಡಿದ್ದೇನೆ. ವ್ಯೂ ಅಂತೂ ಸೂಪರ್ ಸಖತ್ತಾಗಿದೆ. ಓಕೆ, ವಿಂಡ್ ಮಿಲ್ ಆ ಸೈಡ್ ಇದ್ದದ. ವಿಂಡ್ ಮಿಲ್, ದೇರ್ ವಿಂಡ್ ಮಿಲ್. ಇದು ಗುಂಡಿ, ದೊಡ್ಡ ಗುಂಡಿ. ಬಿದ್ದರೆ ಶುಭಾಶೆ. ಫುಲ್ ಹತ್ರ, ಫುಲ್ ವ್ಯೂ ಸಕ್ಕತ್ತಾಗಿದೆ. ಓಕೆ, ಅಪ್ ಡೌನ್.
ಇವಾಗ ಸೊ ಇವಾಗ ಇನ್ನೊಂದು ಲೊಕೇಶನ್ಗೆ ಬಂದಿದೆ, ವ್ಯೂ ಪಾಯಿಂಟ್. ಎಸ್, ಸೈಕ್ ಇದೆ. ಓಕೆ, ಕ್ಯಾಮರಾ ಕಷ್ಟ ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಆ ಕಲ್ಲಿ ಅಲ್ಲಿ ಬಿಡ್ಲಿಕ್ಕಿಲ್ಲ ಅಣ್ಣ, ದಾರಿ ಉಂಟು ಆ್ಯಕ್ಚುಲಿ, ಬಟ್ ಬಿಡ್ಲಿಕ್ಕಿಲ್ಲ ಅಂತ. ಒಂದೇ ಕಲ್ಲು ಕೆಳಗಿಂದಲ್ಲ. ಇವಾಗ ನಾವು ಜೀಪಲ್ಲಿ ಒಂದು ಆಫ್ ರೋಡ್ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ರೂಮ್ ಎಲ್ಲ ಅಲಾಟ್ ಆಗಿತ್ತು, ಫುಲ್ ಸ್ವಲ್ಪ ರೆಸ್ಟ್ ಎಲ್ಲ ತಗೊಂಡು ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಬಸ್ಸಲ್ಲಿ ಬಂದಿದ್ದೇವೆ. ಓಕೆ, ಸೊ ಬರೋಣ. ಹೇಗೆ ಖುಷಿ ಇದ್ದೀರಾ? ಸೂಪರ್, ಜಾಲಿ ಜಾಲಿ ಟ್ರಿಪ್ ನಮ್ಮೊಟ್ಟಿಗೆ ಮತ್ತೆ. ಸಾಕು. ಸೊ ಲೈಟಾಗಿ ಮಳೆ ಕೂಡ ಬರ್ತಿದೆ. ಸೊ ಇವಾಗ ಸ್ಟ್ಯಾಚು ನೋಡ್ಲಿಕ್ಕೆ ಹೋಗ್ತಿರೋಂಥ. ಸೊ ಅಲ್ಲಿ ಸ್ಟ್ಯಾಚು ಇದೆ. ಸೊ ಇದು ಫಸ್ಟ್ ಸ್ಟಾಪ್. ಓಕೆ, ಇದು ಗರುಡ ಏನೋ ಬಾಯಲ್ಲಿ ಏನೋ ಕಸ ಕಡ್ಡಿ ಇಟ್ಕೊಂಡಿದೆ ಅಲ್ಲ ಸರ್? ಸೊ ಸುಮ್ಮನೆ ಒಂದು ಹತ್ತಿ ಸುಮ್ಮನೆ ಏನು. ಸೊ ನೆಕ್ಸ್ಟ್ ಇಲ್ಲಿಗೆ, ನೆಕ್ಸ್ಟ್ ಐ ಥಿಂಕ್ ಅಲ್ಲಿಗೆ ಹೋಗ್ಲಿಕ್ಕೆ ಟ್ರೆಕ್ಕಿಂಗ್ ಅಲ್ಲಿ ಐ ಗೆಸ್ ಅಲ್ಲಿ ಮಾತಾಡ್ತಾರೆ. ಇಲ್ಲಿಂದ ಹಾಗೆ ಅಲ್ಲಿಂದ ಮಾತಾಡ್ತಿದ್ರು ಅವರು ಬಂದವ್ರಿ. ಸೊ ಆಕ್ಚುಲಿ ಹೋದ್ರೆ ಚಂದ ಇರ್ಬೋದು. ನಮ್ಮನ್ನು ತಗೊಂಡು ಹೋಗ್ಲಿಕ್ಕಿಲ್ಲ ಅಲ್ಲಿ ಅವರಿಗೆ. ಸೊ ವ್ಯೂ ಅಂತೂ ಓಕೆ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ಇಲ್ಲೊಂದು ಸ್ಟ್ಯಾಚು. ಓಕೆ, ಸೊ ಈ ಸ್ಟ್ಯಾಚು ನೋಡಿಕೊಂಡು ಜಸ್ಟ್ ವ್ಯೂ ಎಂಜಾಯ್ ಮಾಡ್ಕೊಂಡಿದ್ದೇವೆ ಅಷ್ಟೇ. ಆಮೇಲೆ ಮಗು ನೀನು ಕೂಡ ನಾಡ್ದು ಹಾಗೆ. ಮತ್ತೆ ಹೌದಾ? ನೀ ಮತ್ತೆ ಮದುವೆ ಆಗೋದಿಲ್ಲ. ಸೊ ಇವಾಗ ಸ್ಟ್ಯಾಚು ಮತ್ತು ಸುಮ್ಮನೆ ಆಚೀಚೆ ಹೋಗಿ ಬಂದ್ವಿ ಆಯಿತಾ. ಸೊ ಇನ್ನು ಸ್ವಿಮ್ಮಿಂಗ್ ಪೂಲ್ ಹೋಗ್ಲಿಕ್ಕಿದ್ದಾರೆ ಅಣ್ಣಂದಿರೋ, ನಾನು ಹೋಗ್ಲಿಕ್ಕಿಲ್ಲ. ಮೇ ಬಿ ಹೋಗ್ತಿರಲ್ಲ ಬಾಸ್? ಸ್ವಿಮ್ಮಿಂಗ್ ಪೂಲಿಗೆ ಹೋಗೋ ಮುಂಚೆ ಎಲ್ಲ ಸ್ವಲ್ಪ ಉಂಡಾಡಿ ಗುಂಡ ಥರ ತಿನ್ಕೊಂಡು ಹೋಗೋಣ ಅಂತ. ತಿಂಡಿ ಎಲ್ಲ ತಂದಾಯಿತು, ತಿಂದಾಯಿತು. ಸೊ ಇವಾಗ ನಮ್ಮ ಒಂದು ರೆಸಾರ್ಟ್ನ ಒಂದು ಹೋಮ್ ಟೂರ್. ಓಕೆ, ಸೊ ಎಸ್, ವಿ ಹ್ಯಾವ್ ಆಲ್ ಅವರ್ ಲಗೇಜಸ್ ಆ್ಯಂಡ್ ಬಾಸ್ ಇಸ್ ವಾಚಿಂಗ್ ಸಮ್ ಆನಿಮೆ ಆ್ಯಂಡ್ ವಿ ಹ್ಯಾವ್ 2 beds. ಓಕೆ, chill boys are chilling and we have a beautiful mirror here. So and this is bathroom, that's all. Okay, so we have a TV which is not using by us and yes, ಇಷ್ಟಾಯಿತು. ಇನ್ನೂ DJ ಪಾರ್ಟಿ ಅಂತೆ, ಮತ್ತೇನು ಬ್ರೋ DJ ಅಂತೆ, ಕ್ಯಾಂಪ್ ಫೈರ್ ಅಂತೆ, ಆಗೀಗಾಯ್ತು. ಸೊ ಇನ್ನೂ ಹೋಗ್ಬೇಕಷ್ಟೇ. ಇದು ಡೇ 1. ಓಕೆ, ಸೊ ಇಷ್ಟೇ. ಬರ್ಬೋದು. ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ತೋಟದಲ್ಲಿ ಗಮ್ಮನೆಂದು ಅರಳಿದಳು. Hi guys, good morning. ಸೊ ಇದು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಟೈಮಲ್ಲಿ ಇದ್ದೇವೆ. ನಿನ್ನ ಒಳ್ಳೆ ನಿದ್ದೆ ಎಲ್ಲ ಮಾಡಿ ಬಾಯ್ಸ್ ಎಲ್ಲ ಜಾಲಿ ಮಾಡಿ, ಸೊ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇವೆ. ದಿಸ್ ಈಸ್ ಪುಟ್ಟು, ಕಡಲೆ, ಪುರಿ ಆ್ಯಂಡ್ ಬಟಾಟೆ ಬಾಜಿ ಆ್ಯಂಡ್ this is one is what fruit is this? ಬಚ್ಚಂಕಾಯಿ. yes, ಸೊ ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಸುತ್ತಲಿಕ್ಕೆ ಹೋಗೋಣ. ಸೊ ಫೈನಲ್ ಆಗಿ ಮುನ್ನಾರ್ ರೀಚ್ ಆದ್ವಿ. ವ್ಯೂ ನೋಡಿ, ಕಾಣ್ತಿಲ್ಲ ಮಾತ್ರ. ಫುಲ್ ಸೂಪರ್ ಆಗಿದೆ. ಫುಲ್ ಕೋಲ್ಡ್ ವೆದರ್ ಒಟ್ಟಿಗೆ ಸೊ ಫುಲ್ ಜಾಲಿ ಆಗ್ತಿದೆ. ಓಕೆ,
ಸೊ ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಕ್ಸ್ಪೀರಿಯನ್ಸ್ ಮಾಡಿ. ಎಸ್ ಗೋ. ಇಲ್ಲೊಂದುಂಟು ಫುಲ್ ಹಳೆ ಏನೆಲ್ಲ ಇಟ್ಕೊಂಡಿದ್ದಾರೆ ಅಲ್ಲ. ಏನು ದೀಪನ ಆಂಟಿಕ್ ಚೈನೀಸ್ ಗ್ರೀನ್ ಜೈಡ್. ಸೊ ನಾವೀಗ ಬಂದಿರೋದು ಒಂದು ಟೀ ಮ್ಯೂಸಿಯಂಗೆ. ಸೊ ಮ್ಯೂಸಿಯಮಲ್ಲಿ ವಾಟ್ ಇಸ್ ದಿಸ್? Have you heard of white tea? No. Green? Just below that, we have got 10 more sleep for the green. Again, ಯಾವ ರೀತಿ ಟೀ ಪ್ರೊಸೆಸಿಂಗ್ ಆಗ್ತದೆ ಅಂತ. ಸೊ ಅಲ್ಲ ಅಣ್ಣ, ಹೌದು. ಸೊ ಇದರಲ್ಲೆಲ್ಲ ಹಾಕಿ ಫುಲ್ ಟೀ ಲೀವ್ಸ್ ಇದೆಲ್ಲ. ಸೊ ಇದನ್ನೆಲ್ಲ ಮಿಷಿನೆಲ್ಲ ಹಾಕಿ ನೆಕ್ಸ್ಟು ಜಜ್ಜಿ ಎಲ್ಲ ಆಗ್ತಾ ಉಂಟು. ಕ್ರಷಿಂಗ್, ಟೀರಿಂಗ್ ಆ್ಯಂಡ್ ಕರ್ಲಿಂಗ್ ಅಂತೆ. ಸೊ ಇದು ಫಸ್ಟ್ ಸ್ಟೆಪ್ಪು. ಇದು ಸ್ಟೆಪ್ 1, ಇದು ಸ್ಟೆಪ್ 2 ಸೇಮ್ ಪ್ರೊಸೆಸ್ ಆಗುವಂಥದ್ದು. ಆ್ಯಂಡ್ ಇದು ಕೂಡ ಸ್ಟೆಪ್ 3 ಸೇಮ್ ಪ್ರೊಸೆಸ್. 3 ಸಲ ಆಗಿ 4 ಸಲ ಸೇಮ್ ಕೆಲಸ ಆಗಿ ಮತ್ತೆ ನಮಗೆ ಟೀ ಸಿಗ್ತದೆ. ಸೊ ಫೈನಲ್ ಆಗಿ ಚಹಾ ಹುಡಿ ಹೀಗೆ ಮೇಲೆ ಹೋಗ್ತದೆ. ಚಹಾ ಹುಡಿ. ಸೊ ಇವಾಗ ಇಲ್ಲಿ ಟೀ ಫ್ಯಾಕ್ಟ್ರಿ ಎಲ್ಲ ನೋಡಿ ಅದರೊಳಗೆಲ್ಲ ಹುಳ ಹೋಗ್ತದೆ ಅಂತೆಲ್ಲ ಮಾತಾಡಿ ಅಣ್ಣ ಟೀ ಕುಡಿಲಿಕ್ಕೆ ಬಂದಿದ್ದಾನೆ. ಸೊ ಇಲ್ಲಿ ಟೀ ಕುಡಿಲಿಕ್ಕೆ ಅದು ಒಟ್ಟು ಮಾಡ 3 ಸಾಕು. ಅದ್ಮೇಲೆ ಕೆಳಗೆ ಡಿಪ್ ಟಾಪ್ ಆಮೇಲೆ ಕೆಳಗೆ ಡಿಪ್ ಟಾಪ್ ಸಾಕು. ಕುಡಿ ಟೇಸ್ಟ್ ಒಳ್ಳೆ ಸ್ಟ್ರಾಂಗ್ ಫೀಲ್ ಇರ್ಬೋದಲ್ಲ. ಇದು ಲೂಸ್ ಮೋಷನ್ ಆದಾಗ ಕಣ್ಣ ಚಾಯ ಮಾಡಿಕೊಡ್ತಾರೆ ಮನೆಯಲ್ಲಿ. ಲೂಸ್ ಮೋಷನ್ ಆದಾಗ ಕಣ್ಣ ಚಾಯ ಮಾಡಿಕೊಡ್ತಾರೆ, ಶುಗರ್ ಇಲ್ಲದೆ. ಆ ಮಸಾಲಾ ಟೀ ಹೌ ಇಸ್ ಇಟ್ ಬ್ರದರ್? ಎಸ್, ನನಗೆ ಗ್ರೀನ್ ಟೀ ಕುಡಿದೆ. ಅದು ಲೂಸ್ ಮೋಷನ್ಗೆ ಕೊಡ್ತಾರಲ್ಲ ಮನೆಯಲ್ಲಿ ಕಣ್ಣ ಚಾಯ ಮಾಡಿ ಸಕ್ಕರೆ ಹಾಗೆ. ಸೊ ಇವಾಗ ನಾವು ರೋಸ್ ಗಾರ್ಡನ್ಗೆ ಬಂದಿದ್ದೇವೆ. ಡಿಫ್ರೆಂಟ್ ಆದ ರೋಸ್ ಎಲ್ಲ ನೋಡಲಿಕ್ಕೆ. ಬಸ್ಸಲ್ಲಿ ರೋಸ್ ಇದ್ರೂ ಕೂಡ ಇಲ್ಲಿ ನೋಡಲಿಕ್ಕೆ ಬೇರೆ ಬಂದಿದ್ದೇವೆ ಅಲ್ಲ ಬಾಯ್ಸ್? ಹೌದು. ನಿಮಗೆ ಯಾವ ರೋಸ್ ಇಷ್ಟ? ನನಗೆ ರೆಡ್ ರೋಸ್ ಅಂದರೆ ತುಂಬ ಇಷ್ಟ. ಯಾರು ಕರೆ ನಮ್ಮ ಬಸ್ಸಲ್ಲಿ ಯಾರು ಇದ್ರು? ನಮಗೆ ನೋಡುವಂಥ ಇಂಥ ಎಲ್ಲ ಹುಡುಗಿಯರು ನೋಡುವಂಥ ರೋಸ್ ಅದು ಇದು ಅಂತ. ನೋಡ್ಲಿಕ್ಕೆ ಎಂತ ಉಂಟು ಬ್ರೋ? ಎಂತ ಡ್ಯಾಮ್? ಯಾವ ಡ್ಯಾಮ್ ಇದು? ಮಟ್ಟಪಟ್ಟಿ ಏನೋ ಡ್ಯಾಮ್ ಹೆಸರು ಹೇಳಿದ್ರು. ಸುಮ್ಮನೆ ಬಂದ್ವಿ. ಸುಮ್ಮನೆ ಎಲ್ಲಿ ಹೋದ್ರು ನೀರೇ ನೀನರಿಯಾ. ಹೀಗೆ ನೋಡ್ಲಿಕ್ಕೆ ಚಂದ ಉಂಟಷ್ಟೇ. ಹೀಗೆ ನೋಡ್ಲಿಕ್ಕೆ ಎಂಥದ್ದು ಇಲ್ಲ. ಇಲ್ಲ ಇದೆಲ್ಲ ಉಂಟು ಒಂದು ತೆಗೆದು ಹಾಕೋದು ಬಿಟ್ಟು. ಲೋ ಬಜೆಟ್ ಐವಿ. ಹೌದು. ಬೋಟಿಂಗ್ ಹೋಗ್ತೀರಲ್ಲಿ ಅಲ್ಲಿ ನೋಡಿ ದೂರದೇ. ಅಂದರೆ ಇದು ಅಣ್ಣ, ಹೌ ಇಸ್ ದ ವೆದರ್ ಆ್ಯಂಡ್ ಎಂಜಾಯ್ಮೆಂಟ್ ಹೌಯಿಂಗ್? ನಿನ್ನೆ ಚೆನ್ನಾಗಿ ಕುಣಿದೀನಿ, ಪದ್ಯ ಆಡಿದ್ದೀನಿ. ಸೊ ಇನ್ನು ಚಲೋ ಬೇರೆ ಕಡೆ ಊಟ ಹಸಿವಾಗ್ತಿದೆ ಕಣೋ. ಸೊ ಇವಾಗ ನಾವು ಟಾಪ್ ಹಿಲ್ ಸ್ಟೇಷನಿಗೆ ಬಂದು ಸ್ವಲ್ಪ ವ್ಯೂ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಸೂಪರ್ ಆಗಿದೆ. ಓಕೆ, ಬೆಟ್ಟ ಗುಡ್ಡ,
ಹಾಗೇ ಕೋಲಾಕಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತಿದೆ. ಸೊ ಇವಾಗ ಫೋಟೋ ಶೂಟ್ ಎಲ್ಲ ಮಾಡಿ ವಾಪಸ್ ಹೋಗ್ತಾ ಇದ್ದೇವೆ. ಅಣ್ಣ ಜೈ ಚಲೋ. ಸೊ ನೆಕ್ಸ್ಟ್ ಶಾಪಿಂಗ್ ಎಲ್ಲ ಮಾಡಿ ಮತ್ತೆ ಆಡಿಯೋ ಸೀನ್ ಅಲ್ಲಿ ಉಂಟಿದ್ರಲ್ಲಿ. ಸೊ ಗುಡ್ ಮಾರ್ನಿಂಗ್, ಇದು ಲಾಸ್ಟ್ ಡೇ. ಓಕೆ, ಆ್ಯಕ್ಚುಲಿ ಸುಳ್ಯಕ್ಕೆ ಹೋಗ್ತಾ ಇದ್ವಿ. ಇಲ್ಲೊಂದು ಹೋಟ್ಲಿಗೆ ನಿಂತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹೋಗ್ತಾ ಇದ್ದೇವೆ. ಹೋಟ್ಲಂತೂ ಫುಲ್ ವೈಬ್ ಉಂಟಲ್ಲ ಅಣ್ಣ. ಅಣ್ಣ ತೊಂದರೆ ಇಲ್ಲ. ಹಾಂ, ನೀ ಕಾಣ್ತಾ ಇಲ್ಲಲ್ಲ, ಬ್ರೈಟ್ನ ಸ್ವಲ್ಪ ಜಾಸ್ತಿ ಮಾಡೋ. ಹಾಂ, ಸೊ ಇನ್ನು ನೆಕ್ಸ್ಟ್ ಸುಳ್ಯದಲ್ಲಿ ಇಲ್ಲಿಗೆ ನಮ್ಮ ಟ್ರಿಪ್ ಸಮಾಪ್ತಿ. ಹೇಗಿತ್ತು? ತೊಂದರೆ ಇಲ್ಲ. ಹಾಂ, ಸ್ವಲ್ಪ ಜೋರು ಹೇಳು. ತೊಂದರೆ ಇಲ್ಲ. ಹಾಂ, ಇನ್ನು ಬಸ್ಸಲ್ಲಿ ಬರೋದಿಲ್ಲ. ಹಾಂ ನಂದು ಸಹ ಬಸ್ಸಲ್ಲಿ ಇನ್ನೂ ಇಲ್ಲ, ಇಷ್ಟು ಲಾಂಗ್ ಜರ್ನಿ. ಹಾಂ, ಬಚ್ಚಿತ್ತು ಬಸ್ಸಲ್ಲಿ. ಲಾಸ್ಟ್ ಟೈಮ್ ಬಸ್ಸಲ್ಲಿ ಇನ್ನೂವರೆಗಿಲ್ಲ. ಎಲ್ಲರಿಗೆ ಬಸ್ ಎಕ್ಸ್ಪೀರಿಯನ್ಸ್. ಎಸ್, ಬಸ್ ಜರ್ನಿ ಸುಮಾರು ಜಾಸ್ತಿ ಆಯಿತು. ಎಷ್ಟು 13 to 14 hours ಹೋಗುದು ಬರೋದು ಅದೇ ಆಯಿತು. ಪ್ಲೇಸಸ್ ಸ್ವಲ್ಪ ಫುಲ್ ಕಮ್ಮಿ ಆಯಿತು. ಓಕೆ, ಆ್ಯಂಡ್ ಅಷ್ಟು ಕೂಡ ಜಾಲಿ ಮಾಡೋದು. ಜೀಪ್ ರೈಡ್ ಬಿಟ್ಟು ಅಲ್ಲ, ಜೀಪ್ ರೈಡ್ ಮಾತ್ರ ಅಲ್ಲ, ಜೀಪ್ ರೈಡ್ ಮತ್ತೆ ಪ್ಯಾಕೇಜಲ್ಲಿ ಇಲ್ಲದ ಇದು ಎಂತ ಪ್ಯಾಕೇಜಲ್ಲಿ ಇರಲಿಲ್ಲ ಪೆಟ್ಟು. ಹಾಂ ಹಾಂ, ಎಂತ ಪೆಟ್ಟು ಪೆಟ್ಟು ಪೆಟ್ಟು. ಹಾಂ, ನಮ್ಮ ರೆಸಾರ್ಟಲ್ಲಿ ಪೆಟ್ಟಾದದ್ದು. ಮತ್ತು ಅಣ್ಣನಿಗೆ ಕೊಳುಕುಮಲೈ ಎಂತ ಕೊಳುಕುಮಲೈ ಹೋಗ್ಬೋದು. ಭಾರಿ ಆಸೆ ಇತ್ತು ಅಣ್ಣನಿಗೆ, ಆಗಲಿಲ್ಲಲ್ಲ. ಸೊ ಟ್ರಿಪ್ಪು ಸಮಾಪ್ತಿ. ಓಕೆ, ಏನೋ ಸುಳ್ಳಿ ಆಗಿದೆ. ಸೊ ನೋಡಿದ್ರಲ್ಲ, ಈ ಒಂದು ಕಂಪ್ಲೀಟ್ ಆಗಿರುವಂಥ ವೀಡಿಯೋ. ಆ್ಯಕ್ಚುಲಿ ಈ ಒಂದು ವೀಡಿಯೋದಲ್ಲಿ ಎಲ್ಲವನ್ನು ಕವರ್ ಮಾಡಲಿಲ್ಲ, ಎಷ್ಟೋ ಪ್ಲೇಸಸ್ಗಳನ್ನು ಕವರ್ ಮಾಡಲಿಲ್ಲ ನಾನು. ಟ್ರಿಪ್ ವಾಸ್ ಚೆನ್ನಾಗಿತ್ತು ಅಂತ ಹೇಳಿದರೆ ಒಂದು 60 to 40 ಅಥವಾ 50% ಆ ಥರ ಹೇಳ್ಬೋದು. ಒಂದು 50 ಚೆನ್ನಾಗಿತ್ತು, 50 ಓಕೆ ಅಂತ ಹೇಳುವಂಥದ್ದು ಆ ಥರ. ಅಂದರೆ ಅದು ಟ್ರಿಪ್ಪಿನ ವಿಷಯ. ಓಕೆ, ಅದನ್ನು ಬೇಡಿ. ನಮ್ಮ ಒಂದು ಎಂಜಾಯ್ಮೆಂಟ್ ಇತ್ತಲ್ಲ ಫ್ರೆಂಡ್ಸ್ ಒಟ್ಟಿಗೆ, ಅದೊಂದು ಆದರೆ ಈ BCom ಅಥವಾ ಡಿಗ್ರಿಯಲ್ಲಿ ನಮಗೆ ಸಿಕ್ಕಿರಲಿಲ್ಲ ಈ ಥರದೊಂದು ಅಪರ್ಚುನಿಟಿ. ನಾವೊಂದು ಫ್ರೀಯಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಜಾಲಿ ಮಾಡುವಂಥದ್ದು. ಸೊ ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯಿತು ಆ ಒಂದು ವಿಷಯದಲ್ಲಿ. ಹೌದು, ಅಷ್ಟೊಂದು 50% ಚೆನ್ನಾಗಿರಲಿಲ್ಲ ಅಂತ ಹೇಳಿದೆ. ಯಾವುದು ಅಂತ ಹೇಳಿದರೆ ಅದು ಟ್ರಾವೆಲ್ ಹೆವಿ ಆಯಿತು. 15 hours ಹೋಗಲಿಕ್ಕೇ, 15 hours ಬರಲಿಕ್ಕೇ. ಅಲ್ಲಿ ಎಂಜಾಯ್ಮೆಂಟು ಸ್ವಲ್ಪ 2 ದಿವಸ ಏನೋ, ಬಟ್ ಎಂಜಾಯ್ಮೆಂಟ್ ಕೂಡ ಅಷ್ಟೊಂದು ಜಾಸ್ತಿ ಇರಲಿಲ್ಲ ಅಂತ ಹೇಳುವಂಥದ್ದು. ಸೊ ಅದೆಲ್ಲ ಓಕೆ. ಅಂದರೆ ನಾವು ಎಂಜಾಯ್ ಮಾಡ್ಕೊಂಡಿದ್ದೇವಲ್ಲ, ಅಂದರೆ ಫ್ರೆಂಡ್ಸ್ ಒಟ್ಟಿಗೆ ನಾವು ಅಂದರೆ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ದು ಕಮ್ಮಿ, ಅಥವಾ ಒಂದು ಇಂಟ್ರ್ಯಾಕ್ಟ್ ಮಾಡಿದ್ದು ಆ ಒಂದು ಪ್ಲೇಸಸ್ಗಳಿಗೆ ಅದು ಕಮ್ಮಿ ಅಂತ ಹೇಳ್ಬೋದು. ಸೊ ಆದಷ್ಟು ಓಕೆ. ಆ್ಯಂಡ್ ಇವಾಗ ನಂಗೆ ಅನಿಸ್ಬೋದು ಲೈಕ್ ವೀಡಿಯೋ ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ ಅಂತಲೇ ನನಗೆ ಎಡಿಟ್ ಮಾಡ್ತಿರುವಾಗ ಒಂದು ಫೀಲಿಂಗು. ಬಟ್ ಐ ಹೋಪ್ ಈ ಒಂದು ವೀಡಿಯೋಗಳು ಅಥವಾ ಮೆಮೊರಿಗಳು ನಾನೇನು ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಇವಾಗ ನಮಗೆ ಅಷ್ಟೊಂದು ಏನು ಫೀಲಿಂಗ್ ಕೊಡಲಿಕ್ಕಿಲ್ಲ. ಬಟ್ ಆಫ್ಟರ್ ಎ ಲಾಂಗ್ ಟೈಮ್, ಒಂದು 20 years 30 years ಅಥವಾ 50 years ಆದಮೇಲೆ ನೋಡಲಿಕ್ಕೆ, ನಾವೊಂದು IV ಅಂತ ಹೇಳಿ ಹೋಗಿದ್ವಿ ಅಂತ ಹೇಳುವಂಥ ಒಂದು ಮೆಮೊರಿ ನೋಡಲಿಕ್ಕಿದೆಯಲ್ಲ, ಅದಕ್ಕೋಸ್ಕರ ಆದರೂ ಈ ಒಂದು ವೀಡಿಯೋ ಅಥವಾ ವ್ಲಾಗ್ ಏನು ಇಷ್ಟ ಅಥವಾ ಖುಷಿ ಆಗುತ್ತೆ ಅಥವಾ ಏನು ಮೆಮೊರಿ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಜಸ್ಟ್ ಬೇಕು ಅಂತಂದರೆ ಹೇಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ನಾನು ಕ್ಯಾಮರಾದಲ್ಲಿ ಶೂಟ್ ಮಾಡಬೇಕು ಅಂತ ಹೇಳಿ 5 ಬ್ಯಾಟ್ರಿ ಪರ್ಚೇಸ್ ಮಾಡಿ ಎಲ್ಲ ಹೋಗಿದ್ದೆ. ಹೆವಿ ಮಳೆ ಮುನ್ನಾರಲ್ಲಿ. ಸೊ ಮೊಬೈಲಲ್ಲಿ ವ್ಲಾಗ್ ಮಾಡಿ ಸ್ವಲ್ಪ ಕ್ಲಾರಿಟಿ ಡೌನು ಅದು ಇದು ಎಕ್ಸೆಟ್ರಾ. ಸೊ ಹಾಗೆಲ್ಲ ಆಯಿತು. ಆ್ಯಕ್ಚುಲಿ ಮಳೆ ಸ್ವಲ್ಪ ಉಪದ್ರ ಕೊಟ್ಟು ಅಂತ ಹೇಳ್ಬೋದು. ಮಳೆ ಇಲ್ಲ ಇದ್ದರೆ ಸ್ವಲ್ಪ ಚೆನ್ನಾಗಿ ವ್ಲಾಗ್ ಮಾಡ್ಬೋದಿತ್ತು. ಆ್ಯಂಡ್ ಟ್ರೆಕ್ಕಿಂಗ್ ಕೂಡ ಮಿಸ್ ಆಯಿತು ಆ ಒಂದು ನೇವಣ. ಸೊ ಇದಷ್ಟು ಒಂದು ಎಕ್ಸ್ಪೀರಿಯನ್ಸ್ ಅಂತ. ಆ್ಯಂಡ್ ಫುಡ್ ಇದು ಆ್ಯಕ್ಚುಲಿ ನಾವು ವೀಡಿಯೋ ಮಾಡಲಿಲ್ಲ ಆಯಿತಾ. ಒಂದು ಊಟ ಮಾಡೋವಾಗಿರ್ಬೋದು, ಅದು ಇದು ಏನು ಹೆವಿ ಡಿಫ್ರೆನ್ಸ್ ಏನಿಲ್ಲ. ಆ್ಯಕ್ಚುಲಿ ಫುಡ್ಡೆಲ್ಲ ಕೆಲವೊಂದೆಲ್ಲ ಚೆನ್ನಾಗಿತ್ತು, ನಮ್ಮ ಮನೆ ಫುಡ್ ಥರ ಅಥವಾ ಮಂಗಳೂರು ಸ್ಟೈಲ್ ಆ ಥರನೇ ಇತ್ತು. ಕೆಲವೊಂದೆಲ್ಲ ಸುಮ್ಮನೆ ಅಂದರೆ ಲೊಕೇಶನ್ ಆಗಿರ್ಬೋದು, ಗಲೀಜು ಲೊಕೇಶನ್ ಕರ್ಕೊಂಡೋಗಿ ಜಾತ್ರೆ ಮಾಡಿ ಹಾಕಿದ್ರು ಬ್ಲ್ಯಾಕ್. ಸೊ ಹಾಗಾಗಿ 50% ಓಕೆ, ನನಗೆ 50% ಡಿಸ್ಲೈಕ್. ಓಕೆ, ಅಂದರೆ ಬೋರಿಂಗ್ ಆ ಥರ ಇತ್ತು ಅಂತಷ್ಟೇ. ಸೊ ಇದಿಷ್ಟು ನನ್ನ ಅನಿಸಿಕೆ. ಸೊ ಆಬ್ವಿಯಸ್ಲಿ ನನ್ನ ಫ್ರೆಂಡ್ಸ್ ಏನು ವೀಡಿಯೋ ನೋಡ್ತಾ ಇದ್ದೀರಾ, ನೀವು ಕೂಡ ಕಮೆಂಟ್ ಹಾಕಿ. ಇವಾಗ ಕಮೆಂಟ್ ಹಾಕಿದ ಒಂದು 20-30 ವರ್ಷ ಆದಮೇಲೆ ಬಂದು ಚೆಕ್ ಮಾಡಿದಾಗ ಒಂದು ಖುಷಿ ಕೊಡುತ್ತೆ. ಸೊ ನಾವೊಂದು ಕಾಲೇಜ್ ಡೇಸಲ್ಲಿ ಒಂದು ಒಳ್ಳೆ ಮೆಮೊರಿಗಳನ್ನು ಕ್ರಿಯೇಟ್ ಮಾಡಿದ್ದೇವೆ. ಆ್ಯಂಡ್ ಎಸ್, ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ IV ಎಲ್ಲ ಹೋಗಿದರೆ, ಈ ಥರ ಟ್ರಿಪ್ ಹೋಗಿದರೆ ಎಲ್ಲ ಒಂದು ಕಮೆಂಟ್ ಮಾಡಿದ್ದೀನಿ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ಒಂದು ಬ್ಯೂಟಿಫುಲ್ ಮೆಮೊರಿ ಆಗಿ ಅಥವಾ ಒಂದು ಖುಷಿಯಾಗಿರುತ್ತೆ ಅಥವಾ ಒಂದು ಚೆರಿಷಬಲ್ ಮೆಮೊರಿ ಆಗಿರುತ್ತೆ ಅಂತ ಹೇಳ್ತಾ, ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಆಯಿತಾ, ಆಬ್ವಿಯಸ್ಲಿ KC. ಬಾಯ್.